ಅಷ್ಟಮ ಸ್ಥಾನದ ವೃಶ್ಚಿಕ ರಾಶಿಗೆ ಬಂದಾಗ ಗ್ರಹಚಾರಗಳಲ್ಲಿ ಅಥವಾ ರಾಶಿ ಚಕ್ರದಲ್ಲಿ 8ನೇ ಮನೆ ವೃಶ್ಚಿಕ ರಾಶಿಗೆ ಆಧಿಪತ್ಯ ಕುಜ. ಕುಜನಿಂದನೇ ಎಲ್ಲ ವಿಶ್ವದ ವಿದ್ಯಮಾನಗಳು ನಡೆಯೋದಕ್ಕೆ, ಗಲಾಟೆಗಳಾಗೋದಕ್ಕೆ, ಸಾವು ನೋವುಗಳಾಗೋದಕ್ಕೆ ಮತ್ತು ಆ ಒಂದು ಯುದ್ಧ ಆಗೋದಕ್ಕೆ ಎಲ್ಲಕ್ಕೂ ಕುಜನೇ ಕಾರಣಕರ್ತನಾಗಿ, ಆ ಕುಜನ ಜೊತೆಗೆ ಪಾಪಗ್ರಹಗಳ ಸಂಯೋಗ ಬಿದ್ದಾಗ ಅಥವಾ ಶನಿ ದೃಷ್ಟಿ ಬಿದ್ದಾಗ ಇದು ಯುದ್ಧಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಕುಜ ಅಗ್ನಿತತ್ವ ಗ್ರಹ ಆಗಿರೋದ್ರಿಂದ ಆ ಅಗ್ನಿತತ್ವ ಗ್ರಹ ಏನೆಲ್ಲ ಕೆಲಸ ಮಾಡುತ್ತೆ, ಆ ವೃಶ್ಚಿಕ ರಾಶಿ ಆಧಿಪತ್ಯ ವಹಿಸತಕ್ಕಂಥ ಕುಜನ ರಾಶಿಗೆ ಆ ಯಾರ್ಯಾರು ಯೋಗಕಾರಗಳು ಅಂದರೆ ಧನಸ್ಥಾನಾಧಿಪತಿಯಾಗಿ, ಪಂಚಮ ಸ್ಥಾನಾಧಿಪತಿಯಾಗಿ ಗುರು ಈಗಾಗಲೇ ವರ್ಷ ಪ್ರಾರಂಭದಲ್ಲಿ 7ನೇ ಮನೆಯಲ್ಲಿದ್ದು ಒಳ್ಳೆಯ ಯೋಗವನ್ನು ಕೊಟ್ಟಿದ್ದಾನೆ. ಅಂದರೆ ವೃಶ್ಚಿಕ ರಾಶಿಗೆ ಗುರುಬಲ ಇದೆ. ಇನ್ನು ಶನಿ ಬಲಕ್ಕೆ ಬಂದಾಗ 4ನೇ ಶನಿ ಅಷ್ಟಕ್ಕಷ್ಟೇ ಚೆನ್ನಾಗಿದೆ, ಅಷ್ಟೇನು ಒಳ್ಳೆಯ ಯೋಗವನ್ನಿಲ್ಲ. ಆದರೆ ಸ್ವಂತ ಮನೆಯಲ್ಲೇ ಇರೋದ್ರಿಂದ ಅಂಥ ಏನೂ ಅವಘಡಗಳು ಆಗಲಿಲ್ಲ. ತದನಂತರ ಶನಿ ಬದಲಾವಣೆ ಆಗೋದ್ರಿಂದ ಶನಿ ಬಲ ಕಡಿಮೆ ಆಗುತ್ತೆ, ಮತ್ತು ಮಾರ್ಚ್ 5 ನಂತರ ಗುರುಬಲನೂ ಕಡಿಮೆ ಆಗುತ್ತೆ. ಅಂದರೆ ಈಗಾಗಲೇ ಇರತಕ್ಕಂಥ ವೃಶ್ಚಿಕ ರಾಶಿಗೆ ಗುರುಬಲ ಖಂಡಿತ ಬದಲಾವಣೆ ಆಗುತ್ತೆ. ಯಾವಾಗ? ಅರ್ಧ ವರ್ಷ ಆದಮೇಲೆ ಅಂತ. ಜನವರಿ 1ರಿಂದ ಮೇ 5 ಅಂದರೆ ಅರ್ಧ ವರ್ಷ ಆಗಿಬಿಡುತ್ತೆ. ಅರ್ಧ ವರ್ಷ ಆದ ನಂತರ ಗುರುಬಲ ಕಡಿಮೆ ಆಗುತ್ತೆ ಅವರಿಗೆ, ವೃಶ್ಚಿಕ ರಾಶಿಯವರಿಗೆ. ಶನಿ ಬಲನೂ ಕಡಿಮೆ ಆಗುತ್ತೆ. 5ನೇ ಮನೆಗೆ ಗುರು ಹೋಗ್ತಾನೆ. 5ನೇ ಗುರು ಮತ್ತು 5ನೇ ಶನಿ ಮತ್ತು ಅಷ್ಟಮ ಗುರು ಅಂತೇನು ಒಳ್ಳೆಯ ಯೋಗವನ್ನು ಕೊಡಲ್ಲ. ಆದ್ದರಿಂದ ಸಂಬಂಧಪಟ್ಟಂಥ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಕ್ಕಂಥ ಜ್ಯೋತಿಷ್ಯದವ್ರ ಹತ್ರ ನೀವು ಹೋದಾಗ ಅವರು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಏನೆಲ್ಲ ಪರಿಹಾರ ಮಾಡಿದ್ರೆ ಸರೋಗುತ್ತೆ, ಏನು ಪೂಜೆ ಮಾಡಿದ್ರೆ ಸರೋಗುತ್ತೆ ಅಂತ ಖಂಡಿತ ಅವ್ರು ಹೇಳ್ತಾರೆ. ಗುರು ಬದಲಾವಣೆ ಆದಾಗ ಗುರು ಧ್ಯಾನ ಮಾಡಿ, ಶನಿ ಬದಲಾವಣೆ ಆದಾಗ ಅಥವಾ ಗುರು ಶನಿ ಇಬ್ಬರು ಬದಲಾವಣೆ ಆದಾಗ ಯಾವುದೇ ಒಂದು ದೇವಿಯ ಆರಾಧನೆ ಮಾಡೋದ್ರ ಮೂಲಕ, ಎಲ್ಲ ರಾಶಿಯವರು ಅಷ್ಟೇ, ಗುರುಬಲ ಇರಲಿ ಶನಿ ಬಲ ಇರಲಿ, ಗುರು ಬದಲಾವಣೆ ಆಗಲಿ ಶನಿ ಬದಲಾವಣೆ ಆಗಲಿ, ದೇವಿಯ ಆರಾಧನೆ, ಇಷ್ಟಪಟ್ಟ ದೇವಿಯ ಒಂದು ಜಪ ಮಾಡೋದ್ರ ಮೂಲಕ, ಅರ್ಚನೆ ಮಾಡಿಸೋದ್ರ ಮೂಲಕ, ಅಭಿಷೇಕ ಮಾಡಿಸೋದ್ರ ಮೂಲಕ ನಾವು ಒಂದು ಆ ದೇವಿಯ ಕೃಪೆಗೆ ಪಾತ್ರರಾದಾಗ ಈ ಗ್ರಹಗಳ ಚಲನೆಯನ್ನು ಸ್ವಲ್ಪ ಮಟ್ಟಿಗೆ ದೋಷಗಳನ್ನು ಕಡಿಮೆ ಮಾಡಬಹುದು ಅಂತ ಖಂಡಿತ ಹೇಳ್ಬೋದು. ಆದ್ದರಿಂದ ಮೇ 5 ನಂತರ ಗುರು ಬದಲಾವಣೆ ಆದಾಗ ಇವರು ದಕ್ಷಿಣಾಮೂರ್ತಿಯ ಯಾರು ವೃಶ್ಚಿಕ ರಾಶಿಯವರು ದಕ್ಷಿಣಾಮೂರ್ತಿಯ ಧ್ಯಾನ ಮತ್ತು ದರ್ಶನ ಮಾಡಿದಾಗ ಖಂಡಿತವಾಗ್ಲೂ ಅವರಿಗೆ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು.